ನಮಸ್ಕಾರ ಸ್ನೇಹಿತರೆ. ಉಚಿತ ಹಾಸ್ಟೆಲ್ಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಒಂದು ವಿಡಿಯೋದಲ್ಲಿ ಯಾವೊಂದು ಸಮುದಾಯಕ್ಕೆ ಉಚಿತವಾಗಿ ಒಂದು ಹಾಸ್ಟೆಲ್ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ. ಉಚಿತವಾಗಿ ಊಟ ವ್ಯವಸ್ಥೆ ಮತ್ತು ಹಾಸ್ಟೆಲ್ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗ್ತಾ ಇದೆ. ಸ್ನೇಹಿತರೆ, ಪೇಪರ್ ಪ್ರಕಟಣೆಯಲ್ಲಿ ಬಂದಿರುವಂಥದ್ದು ಉಚಿತ ಹಾಸ್ಟೆಲ್ಗೆ ಅರ್ಜಿ ಆಹ್ವಾನ. ಬೆಂಗಳೂರಿನಲ್ಲಿ ಸ್ನೇಹಿತರೆ ಇರುವಂಥದ್ದು. ಇದು ಬೆಂಗಳೂರು ನಗರದ ಗಾಂಧಿನಗರದ ಬನಶಂಕರಿ 2ನೇ ಹಂತದಲ್ಲಿರುವ ಯಾದವ ಹಾಸ್ಟೆಲ್ಗೆ, ಅಂದರೆ ಯಾದವ ಸಮುದಾಯಕ್ಕೆ ಸೇರಿದವರ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಹಾಸ್ಟೆಲ್ಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಉಚಿತವಾಗಿ ಊಟದ ವಸತಿ ಜೊತೆಗೆ ಈ ಒಂದು ಹಾಸ್ಟೆಲ್ ವ್ಯವಸ್ಥೆಯನ್ನು ಕೊಡಲಾಗ್ತಾ ಇದೆ. ಯಾದವ ಅಥವಾ ಗೊಲ್ಲ ಜನಾಂಗದ ಅರ್ಹ ಬಡವ ವಿದ್ಯಾರ್ಥಿಗಳಿಂದ ಉಚಿತ ವಸತಿ ಸೌಕರ್ಯಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ಕೇವಲ ಬೆಂಗಳೂರಿನಲ್ಲಿರುವಂಥದ್ದು. ಬೆಂಗಳೂರಿನ ಗಾಂಧಿನಗರದ ಬನಶಂಕರಿ 2ನೇ ಹಂತದಲ್ಲಿರುವ ಯಾದವ ಹಾಸ್ಟೆಲ್ಗೆ ಈ ಒಂದು ಹಾಸ್ಟೆಲ್ ಪ್ರವೇಶಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇದು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಇದು ಕೇವಲ ಯಾದವ ಅಥವಾ ಗೊಲ್ಲ ಜನಾಂಗದ ಸಮುದಾಯದ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಉಚಿತ ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ ಅಂತಲೇ ಹೇಳ್ಬೋದು. ಇದು ಆಗಸ್ಟ್ 3 ಒಳಗೆ ಅರ್ಜಿ ಸಲ್ಲಿಸಿ ತಿಳಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಕೊನೆಯ ದಿನಾಂಕ ಬಂದು ಆಗಸ್ಟ್ 3 ಒಳಗೆ ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಯಾವೆಲ್ಲ ಒಂದು ಕೋರ್ಸ್ಗಳಿದು ಅಪ್ಲಿಕೇಬಲ್ ಆಗುತ್ತೆ ಅಂದರೆ ಕಾಲೇಜು, ಪಾಲಿಟೆಕ್ನಿಕ್ಕು, PUC, ಮೆಡಿಕಲ್ಲು ಮತ್ತು ಇನ್ನಿತರ ಕೋರ್ಸ್ಗಳು ಮಾಡಿದವರು ಕೂಡ ಇದು ಅನ್ವಯ ಆಗುತ್ತೆ ಅಂತ ಕೊಟ್ಟಿದ್ದಾರೆ. PUC, ಡಿಗ್ರಿ, ಪಾಲಿಟೆಕ್ನಿಕ್ಕು ಮತ್ತು ಮೆಡಿಕಲ್ ಓದುತ್ತಿರುವ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಅವರ ಒಂದು ಪರ್ಸೆಂಟೇಜು 85ಕ್ಕಿಂತ ಹೆಚ್ಚು ಇರಬೇಕಂತ ಕೊಟ್ಟಿದ್ದಾರೆ. PUC ಪಾಸ್ ಆಗೋದಾಗಿರ್ಬೋದು, ಡಿಗ್ರಿ ಆಗಿರ್ಬೋದು ಅಥವಾ ಇನ್ನಿತರ ಕೋರ್ಸ್ ಮೆಡಿಕಲ್ಲು ಆಗಿರ್ಬೋದು, ಪಾಲಿಟೆಕ್ನಿಕ್ ಕೋರ್ಸ್ಗಳು ಮುಗಿದವರು ಓದ್ತಾ ಇದ್ದವರು ಇಂದಿನ ವರ್ಷದಲ್ಲಿ 85ಕ್ಕಿಂತ ಹೆಚ್ಚಿನ ಒಂದು ಪರ್ಸೆಂಟೇಜನ್ನು ಪಡೆದವರು ಈ ಒಂದು ಹಾಸ್ಟೆಲ್ಗೆ ಉಚಿತ ಹಾಸ್ಟೆಲ್ ಪಡೆಯೋದಕ್ಕೆ ಅರ್ಹರಿರ್ತಾರೆ ಅಂತೇಳಿ ಹೇಳ್ಬೋದು. ಅದೇ ರೀತಿಯಾಗಿ ಇಲ್ಲಿ ಉಚಿತ ಊಟ ವಸತಿ ಸೌಕರ್ಯ ಇರಲಿದೆ ಅಂತ ಕೊಟ್ಟಿದ್ದಾರೆ ಮತ್ತು ಜುಲೈ 7ರಿಂದ ಅರ್ಜಿಗಳು ಪ್ರಾರಂಭ ಅಂತ ಕೊಟ್ಟಿದ್ದಾರೆ. ಜುಲೈ 7ರಿಂದ ಆಗಸ್ಟ್ 3ರವರೆಗೆ ಬೆಳಗ್ಗೆ 9 ಗಂಟೆ ಅಂತ ಕೊಟ್ಟಿದ್ದಾರೆ, ಸಂಜೆ 6 ಗಂಟೆವರೆಗೂ ಅಂತ ಕೊಟ್ಟು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ ಇದೇ ತಿಂಗಳು 7ನೇ ತಾರೀಕು, ಇವತ್ತು 4ನೇ ತಾರೀಕು. ಸೊ 7ನೇ ತಾರೀಕಂದು ಅರ್ಜಿಗಳು ಪ್ರಾರಂಭವಾಗ್ತವೆ. ಆಗಸ್ಟ್ 3ಕ್ಕೆ ಈ ಒಂದು ಕೊನೆಯ ದಿನಾಂಕ ಇರುತ್ತೆ. ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಅಂತ ಕೊಟ್ಟಿದ್ದಾರೆ. ಬೆಳಗ್ಗೆ 9ರಿಂದ 12 ಮತ್ತು ಸಂಜೆ 6ರಿಂದ 8 ಗಂಟೆವರೆಗೂ ಪ್ರವೇಶಾತಿ ಅರ್ಜಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ ಕೂಡ ಕೊಟ್ಟಿದ್ದಾರೆ. ಈ ಒಂದು ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೋಬೋದು. ಈ ಒಂದು ನಂಬರಿಗೆ ಕರೆ ಮಾಡಿ ನಿಮಗೆ ಪ್ರವೇಶ ಬೇಕು ಅಂದರೆ ಹಾಸ್ಟೆಲ್ ಸೇರಿಸ್ಬೇಕು ಅಂದ್ಕೊಂಡಿದ್ದವರು ಈ ಒಂದು ನಂಬರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಅಂದರೆ ನೀವು ಖುದ್ದಾಗಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು ಸ್ನೇಹಿತರೆ. ಈ ಒಂದು ಏನು ಮೇಲುಗಡೆ ಏನು ಹಾಸ್ಟೆಲ್ ಅಡ್ರೆಸ್ ಏನು ಕೊಟ್ಟಿದ್ದಾರಲ್ಲ, ಬೆಂಗಳೂರಿನ ಈ ಒಂದು ಗಾಂಧಿನಗರದಲ್ಲಿರುವಂಥ ಬನಶಂಕರಿ 2ನೇ ಹಂತದಲ್ಲಿರುವ ಈ ಒಂದು ಯಾದವ ಹಾಸ್ಟೆಲ್ಗೆ ಸೇರ್ಬಯಸ್ಕೊ ಅಂದ್ಕೊಂಡವರು ಎಲ್ಲ ಒಂದು ಸಪೋರ್ಟಿಂಗ್ ಡಾಕ್ಯುಮೆಂಟು, ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡು ಮತ್ತು ಹಿಂದೆ ಪಾಸಾದಂಥ ಮಾಸ್ ಕಾರ್ಡುಗಳು ಮತ್ತು ಜಾತಿ ಆದಾಯ ಪ್ರಮಾಣಪತ್ರ ಎಲ್ಲನೂ ಒಂದು ಸಟ್ಟು ಜೆರಾಕ್ಸ್ ಮಾಡಿ ನೀವು ಈ ಒಂದು ಅಡ್ರೆಸ್ಗೆ ಕಳಿಸ್ಬೋದು. ಅಥವಾ ನೀವು ಖುದ್ದಾಗಿ ಈ ಒಂದು ಅಡ್ರೆಸ್ಸಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಕೊಟ್ಟಿದೆ. ಬೆಳಗ್ಗೆ 9 ಗಂಟೆಯಿಂದ 12 ಗಂಟೆ ಮತ್ತು ಸಂಜೆ 6 ಗಂಟೆಯಿಂದ 8 ಗಂಟೆವರೆಗೂ ಅವಕಾಶವನ್ನು ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಗೆ ಇನ್ನೊಂದು ನಂಬರಿಗೆ ಕರೆ ಮಾಡಿ ಮಾತನಾಡಿ ನಂತರವೇ ನೀವು ಅಲ್ಲಿ ಹೋಗಿ ಯಾವ್ಯಾವ ಡಾಕ್ಯುಮೆಂಟ್ ಒಯ್ಯಬೇಕಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಇದು ಸಂಪೂರ್ಣವಾಗಿ ಉಚಿತ ಇರುತ್ತೆ. ಈ ಒಂದು ಯಾದವ ಸಮುದಾಯದ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಉಚಿತವಾಗಿ ಈ ಒಂದು ಹಾಸ್ಟೆಲ್ ವ್ಯವಸ್ಥೆಯನ್ನು ಕಲ್ಪಿಸಿ ಕೊಡಲಾಗಿದೆ. ಪೇಪರ್ ಪ್ರಕಟಣೆಯಲ್ಲಿ ಬಂದಿರುವಂಥದ್ದು ಇವತ್ತಿನ ಒಂದು ಕನ್ನಡಪ್ರಭ ಪೇಪರ್ನಲ್ಲಿ ಬಂದಿರುವಂಥದ್ದು. ಸ್ನೇಹಿತರೆ, ಇದಿಷ್ಟು ಈ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಅರ್ಜಿ ಆಹ್ವಾನ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಆದಷ್ಟು ಈ ಒಂದು ವಿಡಿಯೋನ ಈ ಒಂದು ಯಾದವ ಸಮುದಾಯಕ್ಕೆ ಸೇರಿದ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಅವರು ಕೂಡ ಈ ಒಂದು ವಿಡಿಯೋ ಉಪಯುಕ್ತ ಆಗ್ಬೋದು, ಅವರಿಗೆ ಹೆಲ್ಪ್ ಆಗ್ಬೋದು. ಈ ಒಂದು ಹಾಸ್ಟೆಲ್ ವ್ಯವಸ್ಥೆ ಯಾರಿಗೆ ನೀಡಿರುತ್ತೆ ಅಂಥವರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ನೆಕ್ಸ್ಟ್ ಈ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.